ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶರಿಯಾರ್. ಬೆಂಗಳೂರು ಡಿಸಿ ಕಚೇರಿಯಲ್ಲಿ ವ್ಯಕ್ತಿಯೋರ್ವ ಹೈಡ್ರಾಮಾ ಮಾಡಿರುವಂತಹ ಘಟನೆ ನಡೆದಿದೆ. ಐಎಎಸ್ ಅಧಿಕಾರಿ ಒದೆಯಲು ಬಂದ್ರು ಅಂತೇಳಿ ಆರೋಪ ಮಾಡಿ ಹೈಡ್ರಾಮಾ ಮಾಡಿದ್ದಾನೆ. ವ್ಯಕ್ತಿಯೊಬ್ಬ ಪೊಲೀಸರ ಮುಂದೆ ಬಿದ್ದು ಒದ್ದಾಡಿ ವ್ಯಕ್ತಿ ಹೈಡ್ರಾಮಾ ಮಾಡಿರುವಂತಹ ಘಟನೆ ಇದು. ಮೊಬೈಲ್ನಲ್ಲಿ ನಾನು ದೇಶಭಕ್ತಿ ವಿಡಿಯೋ ನೋಡ್ತಾ ಇದ್ದೆ. ಅಧಿಕಾರಿ ನನಗೆ ಒದೆಯಲು ಬಂದ್ರು, ಐಎಎಸ್ ಅಧಿಕಾರಿ ನನಗೆ ಹೊಡೆಯೋದಕ್ಕೆ ಬಂದ್ರು, ಹಿಂಗಂತೇಳಿ ಆರೋಪ ಮಾಡಿದ್ದಾನೆ. ಬಳಿಕ ವ್ಯಕ್ತಿಯನ್ನ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಮೊಬೈಲ್ನಲ್ಲಿ ನಾನು ದೇಶಭಕ್ತಿ ವಿಡಿಯೋ ನೋಡ್ತಾ ಇದ್ದೆ, ಆಗ ಅಲ್ಲಿದ್ದ ಅಧಿಕಾರಿ ಐಎಎಸ್ ಅಧಿಕಾರಿ ನನಗೆ ಹೊಡೆಯೋಕ್ ಬಂದ್ರು ಅಂತೇಳಿ ಹೇಳಿದ್ದಾನೆ. ಡಿಸಿ ಕಚೇರಿಯಲ್ಲಿ ವ್ಯಕ್ತಿ ಹೈಡ್ರಾಮಾವನ್ನ ಮಾಡಿರುವಂತಹ ಘಟನೆ ಇದು. ಐಎಎಸ್ ಅಧಿಕಾರಿ ಒದೆಯಲು ಬಂದ್ರು ಅಂತೇಳಿ ಆರೋಪ ಮಾಡಿದ್ದಾನೆ. ಪೊಲೀಸರು ಬಂದ್ರು, ಬಿದ್ದು ಒದ್ದಾಡಿದ್ದಾನೆ ವ್ಯಕ್ತಿ. ಹೌದಾ, ಆಯ್ತಾ? ಇಂತ ಬಂದಿದ್ದು ಅಲ್ಲಿ ಮಾತಾಡ್ತಾ ಇರೋದು ಬೇರೆ ದೇಶದ ಆರ್ಮಿ ಬಗ್ಗೆ ಮಾತಾಡ್ತಾ ಇದ್ರು. ಅದನ್ನ ನಾನು ಕೇಳ್ತಾ ಇದ್ರೆ ಈ ಅಧಿಕಾರಿ ಅವರು ಈ ದೇಶಭಕ್ತಿ ಬಗ್ಗೆ ಕುತ್ಕೊಂಡು ಆರ್ಮಿಗಳ ಬಗ್ಗೆ ಮಾತಾಡ್ತಾ ಇದ್ರು. ಇಲ್ಲಿ ನಿಗಮನ ಯಾರೋ ಅಧಿಕಾರಿ ಇದ್ದಾರಲ್ಲ ಎಮ್ನೆ, ನನ್ನ ಒಳಗೆ ಕರ್ಕೊಂಡು ಹೋಗಿ ಬೂಟಲ್ಲಿ ಒದ್ದಿದ್ದಾನೆ, ಬೂಟ್ ಕಾಲಲ್ಲಿ ಒದ್ದಿದ್ದಾನೆ. ಇಂಥ ನೀಚ ಅಧಿಕಾರಿ ದೇಶಭಕ್ತಿ ಬಗ್ಗೆ, ಈ ದೇಶದ ಆರ್ಮಿ ಬಗ್ಗೆ ಮಾತಾಡ್ತಾ ಇದ್ರು ಕೇಳಿದಕ್ಕೋಸ್ಕರ ನನ್ನ ಬೂಟ್ ಕಾಲಲ್ಲಿ ಒದ್ದಿದ್ದಾನೆ ಈ ಅಧಿಕಾರಿ. ನಾನಾದ್ರೂ ಕಂಪ್ಲೇಂಟ್ ಇಂಥ ನೀಚ ನಿಷ್ಠುರ ಅಧಿಕಾರಿಗಳು ನನ್ನ ಮಗ ಮುದ್ದು ಮಾಡಿದ್ರೆ ನನ್ನ ಬೇಗ ಆ ಶಕ್ತಿ ನಮಗೂ ಇದೆ. ಇಂಥ ನೀಚ ಅಧಿಕಾರಿ ಹೊಡಿತಾರೆ ಆಗ್ಲಿ ಸರ್. ಕೋರ್ಟಲ್ಲಿ ನನ್ನ ಅಧಿಕಾರಿ ಕೊಟ್ಟಿರ್ಬೋದು. ನನ್ನ ಒಬ್ಬ ಸಾಮಾನ್ಯ ದೇಶಭಕ್ತಿ ಕೇಳ್ತಾ ಇರೋದು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಯಾರ ವ್ಯಕ್ತಿ, ಯಾಕೆ ಅಷ್ಟೆಲ್ಲ ಕೂಗಾಡ್ತಿರೋದು, ಚಿರಾಡ್ತಿರೋದು, ಯಾರ ಮೇಲೆ ಆರೋಪ ಮಾಡ್ತಿರೋದು, ಏನಾಯ್ತು, ಏನ್ ಘಟನೆ ಅದು ವೀರೇಶ್? ರಂಜಿತ್, ಯಾವುದೋ ಕೆಲಸ ವಿಚಾರವಾಗಿ ಗಾಂಧಿನಗರದಲ್ಲಿರುವ ಡಿಸಿ ಕಚೇರಿಗೆ ಬಂದಿರ್ತಾನೆ ಆ ವ್ಯಕ್ತಿ. ಆ ಒಂದು ವ್ಯಕ್ತಿ ಮೇಲಿನ ಜೇಬಲ್ಲಿ ಆ ದೇಶಭಕ್ತಿಯ ಒಂದು ವಿಡಿಯೋನ ಕೇಳ್ತಿರ್ತಾರೆ ಆ ಜೇಬಲ್ಲಿ ಇಟ್ಕೊಂಡು. ಆ ಒಂದು ವೇಳೆಯಲ್ಲಿ ಬ್ಯಾಕ್ ಕ್ಯಾಮ್ರಾ ಅಂದ್ರೆ ಅಧಿಕಾರಿ ನನ್ನ ವಿಡಿಯೋ ರೆಕಾರ್ಡ್ ಮಾಡ್ತಂತ ತಿಳಿದುಕೊಂಡು ಆ ವ್ಯಕ್ತಿಯನ್ನು ತಡಿತಾನೆ. ಒಂದು ವೇಳೆ ವಾಗ್ವಾದ ಶುರುವಾಗುತ್ತೆ. ಆ ಒಡೆಯಕ್ಕೆ ಹೋಗ್ತಾನೆ ಅಂತ ಆ ಒಂದು ವ್ಯಕ್ತಿ ಗಂಭೀರ ಆರೋಪ ಮಾಡ್ತಿದ್ದಾನೆ. ಹೀಗಾಗಿ ಕೆಲ ಕಾಲ ಗೊಂದಲ ವಾತಾವರಣ ಮೂಡಿತು. ಮೊದಲ ಪೊಲೀಸರು ಬಂದು ಆ ವ್ಯಕ್ತಿಯನ್ನ ಕರೆದುಕೊಂಡು ಹೋಗಲು ಪ್ರಯತ್ನ ಪಟ್ಟರು ಕೆಳಗಡೆ. ಆದ್ರೆ ಆ ವ್ಯಕ್ತಿ ಬರಲಿಲ್ಲ, ಉಳ್ಳಾಡಿ ಚೀರಾಡಿ ಗೊಂದಲ ಉಂಟು ಮಾಡಿದ. ಅಂದ್ರೆ ಈ ಒಂದು ಐಎಎಸ್ ಅಧಿಕಾರಿ ಸಹ ನನ್ನ ಒಡೆಯಕ್ಕೆ ಬಂದಿದ್ದಾನೆ ಅಂತ ಒಂದ್ ಕಡೆ ಗಂಭೀರ ಆರೋಪ ಮಾಡಿದ್ರೆ. ಈಗ ಪೊಲೀಸರು ಬಂದವ್ರನ್ನ ಆ ಹೊರಗಡೆ ಕರೆದುಕೊಂಡು ಹೋಗಿ ಸಮಾಧಾನ ಮಾಡಿದ್ದಾರೆ. ರಂಜಿತ್. ಓಕೆ ವೀರೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶರಿಯಾರ್. ಬೆಂಗಳೂರು ಡಿಸಿ ಕಚೇರಿಯಲ್ಲಿ ವ್ಯಕ್ತಿಯೋರ್ವ ಹೈಡ್ರಾಮಾ ಮಾಡಿರುವಂತಹ ಘಟನೆ ನಡೆದಿದೆ. ಐಎಎಸ್ ಅಧಿಕಾರಿ ಒದೆಯಲು ಬಂದ್ರು ಅಂತೇಳಿ ಆರೋಪ ಮಾಡಿ ಹೈಡ್ರಾಮಾ ಮಾಡಿದ್ದಾನೆ. ವ್ಯಕ್ತಿಯೊಬ್ಬ ಪೊಲೀಸರ ಮುಂದೆ ಬಿದ್ದು ಒದ್ದಾಡಿ ವ್ಯಕ್ತಿ ಹೈಡ್ರಾಮಾ ಮಾಡಿರುವಂತಹ ಘಟನೆ ಇದು. ಮೊಬೈಲ್ನಲ್ಲಿ ನಾನು ದೇಶಭಕ್ತಿ ವಿಡಿಯೋ ನೋಡ್ತಾ ಇದ್ದೆ. ಅಧಿಕಾರಿ ನನಗೆ ಒದೆಯಲು ಬಂದ್ರು, ಐಎಎಸ್ ಅಧಿಕಾರಿ ನನಗೆ ಹೊಡೆಯೋದಕ್ಕೆ ಬಂದ್ರು, ಹಿಂಗಂತೇಳಿ ಆರೋಪ ಮಾಡಿದ್ದಾನೆ. ಬಳಿಕ ವ್ಯಕ್ತಿಯನ್ನ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಮೊಬೈಲ್ನಲ್ಲಿ ನಾನು ದೇಶಭಕ್ತಿ ವಿಡಿಯೋ ನೋಡ್ತಾ ಇದ್ದೆ, ಆಗ ಅಲ್ಲಿದ್ದ ಅಧಿಕಾರಿ ಐಎಎಸ್ ಅಧಿಕಾರಿ ನನಗೆ ಹೊಡೆಯೋಕ್ ಬಂದ್ರು ಅಂತೇಳಿ ಹೇಳಿದ್ದಾನೆ.
ಡಿಸಿ ಕಚೇರಿಯಲ್ಲಿ ವ್ಯಕ್ತಿ ಹೈಡ್ರಾಮವನ್ನ ಮಾಡಿರುವಂತ ಘಟನೆ ಇದು. ಐಎಎಸ್ ಅಧಿಕಾರಿ ಒದೆಯಲು ಬಂದ್ರು ಅಂತ ಹೇಳಿ ಆರೋಪ ಮಾಡಿದ್ದಾನೆ. ಪೊಲೀಸರು ಬಂದ್ರು, ಬಿದ್ದು ಒದ್ದಾಡಿದ್ದಾನೆ ವ್ಯಕ್ತಿ. ಹೌದಾ, ಆಯ್ತಾ? ಇಂತ ಬೇರೆ ಇದು ಅಲ್ಲಿ ನಾವು ಮಾತಾಡ್ತಾ ಇರೋದು ಬೇರೆ ಯಾವಾಗ ಆರ್ಮಿ ಬಗ್ಗೆ ಮಾತಾಡ್ತಾ ಇದ್ರು. ಅದನ್ನ ಕೇಳ್ತಾ ಇದ್ರೆ ಈ ಅಧಿಕಾರಿ ಅವರು ಈ ದೇಶಭಕ್ತಿ ಬಗ್ಗೆ ಕುತ್ಕೊಂಡು ಆರ್ಮಿಗಳ ಬಗ್ಗೆ ಮಾತಾಡ್ತಾ ಇದ್ರು. ಇಲ್ಲಿ ಈ ನಿಗಮದ ಯಾರೋ ಅಧಿಕಾರಿ ಇದ್ದಾರಲ್ಲ ಎಮ್ಡೆ, ನನ್ನ ಒಳಗೆ ಕರ್ಕೊಂಡು ಹೋಗಿ ಬೂಟೆ ಒದ್ದಿದ್ದಾನೆ, ಬೂಟ್ ಕಾಲಲ್ಲಿ ಒದ್ದಿದ್ದಾನೆ. ಇಂಥ ನೀಚ ಅಧಿಕಾರಿ ದೇಶಭಕ್ತಿ ಬಗ್ಗೆ, ಈ ದೇಶದ ಆರ್ಮಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಕೇಳಿದಕ್ಕೋಸ್ಕರ ನನ್ನ ಬೂಟ್ ಕಾಲಲ್ಲಿ ಒದ್ದಿದ್ದಾನೆ ಈ ಅಧಿಕಾರಿ. ನಾನಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ರೆ ಇಂಥ ನೀಚ ನಿಂತೃಷ್ಟ ಅಧಿಕಾರಿಗಳು ನನ್ನ ಮಗ ಮುದ್ದು ಮಾಡಿದ್ರೆ ನನ್ನ ಆ ಶಕ್ತಿ ನಮಗೂ ಇದೆ. ಇಂಥ ನೀಚ ಅಧಿಕಾರಿ ಒದಿತಾರೆ ಆಗಲಿ ಸರ್. ಕೋರ್ಟಲ್ಲಿ ನನ್ನ ಅಧಿಕಾರಿ ಕೊಟ್ಟಿರ್ಬಾರ್ದು ನನ್ನ ಒಬ್ಬ ಸಾಮಾನ್ಯ ದೇಶಭಕ್ತರು ಕೇಳ್ತಾ ಇರೋದು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಯಾರ ವ್ಯಕ್ತಿ, ಯಾಕೆ ಅಷ್ಟೆಲ್ಲ ಕೂಗಾಡ್ತಿರೋದು, ಚಿರಾಡ್ತಿರೋದು, ಯಾರ ಮೇಲೆ ಆರೋಪ ಮಾಡ್ತಿರೋದು, ಏನಾಯ್ತು, ಏನ್ ಘಟನೆ ಅದು ವೀರೇಶ್? ರಂಜಿತ್, ಯಾವುದೋ ಕೆಲಸ ವಿಚಾರವಾಗಿ ಗಾಂಧಿನಗರದಲ್ಲಿರುವ ಡಿಸಿ ಕಚೇರಿಗೆ ಬಂದಿರ್ತಾನೆ ಆ ವ್ಯಕ್ತಿ. ಆ ಒಂದು ವ್ಯಕ್ತಿ ಮೇಲಿನ ಜೇಬಲ್ಲಿ ಆ ದೇಶಭಕ್ತಿಯ ಒಂದು ವಿಡಿಯೋನ ಕೇಳ್ತಿರ್ತಾರೆ ಆ ಜೇಬಲ್ಲಿ ಇಟ್ಕೊಂಡು. ಆ ಒಂದು ವೇಳೆಯಲ್ಲಿ ಬ್ಯಾಕ್ ಕ್ಯಾಮ್ರಾ ಅಂದ್ರೆ ಅಧಿಕಾರಿ ನನ್ನ ವಿಡಿಯೋ ರೆಕಾರ್ಡ್ ಮಾಡ್ತಂತ ತಿಳಿದುಕೊಂಡು ಆ ವ್ಯಕ್ತಿಯನ್ನು ತಡಿತಾನೆ. ಒಂದು ವೇಳೆ ವಾಗ್ವಾದ ಶುರುವಾಗುತ್ತೆ. ಆ ಒಡೆಯಕ್ಕೆ ಹೋಗ್ತಾನೆ ಅಂತ ಆ ಒಂದು ವ್ಯಕ್ತಿ ಗಂಭೀರ ಆರೋಪ ಮಾಡ್ತಿದ್ದಾನೆ. ಹೀಗಾಗಿ ಕೆಲ ಕಾಲ ಗೊಂದಲ ವಾತಾವರಣ ಮೂಡಿತು. ಮತ್ತು ಪೊಲೀಸರು ಬಂದು ಆ ವ್ಯಕ್ತಿಯನ್ನ ಕರೆದುಕೊಂಡು ಹೋಗಲು ಪ್ರಯತ್ನ ಪಟ್ಟರು ಕೆಳಗಡೆ. ಆದ್ರೆ ಆ ವ್ಯಕ್ತಿ ಬರಲಿಲ್ಲ, ಉಳ್ಳಾಡಿ ಚೀರಾಡಿ ಗೊಂದಲ ಉಂಟು ಮಾಡಿದ.